ಹಾಯ್, ವೆಲ್ಕಮ್ ಟು ದ ಚಾನಲ್. ನಾನು ಸಿಂಧು ಗೌಡ. ಇವತ್ತು ನನ್ನ ಬ್ಲಾಗಲ್ಲಿ ನಾನು ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂದರೆ ನಾನು ಒಂದಷ್ಟು ಇನ್ಸ್ಟಾ ಪೇಜಲ್ಲಿ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ದೆ. ಸೊ ಆ ಜ್ಯುವೆಲ್ರೀಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗಿದೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೋಸ್ಟ್ ಆಫ್ ಆಲ್ ನನ್ನ ಬ್ಲಾಗ್ಸಲ್ಲಿ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಟ್ರಾವೆಲಿಂಗ್, ನಾನು ಯಾವುದಾದ್ರೂ ರೆಸ್ಟೋರೆಂಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ನ ನನ್ನ ಯೂಶಲಿ ಬ್ಲಾಗ್ಸಲ್ಲಿ ನೋಡ್ತೀರಾ. ಮೇಯ್ನಾಗಿ ನಂದು ಇದು ಕನ್ನಡ ಬ್ಲಾಗ್ ಅಂತಾನೆ ಹೇಳ್ಬೋದು. ಇವತ್ತಿನ ಬ್ಲಾಗ್
ಈ ಕಾಂಬೋ ಇಯರಿಂಗ್ಸ್ ಅಲ್ಲಿ ಇದು 3rd ಇಯರಿಂಗ್. ನನ್ನ ಇಯರಿಂಗ್ಸ್ ಕಲೆಕ್ಷನ್ ಎಲ್ಲ ನೋಡಿದ್ರಿ ಅಲ್ಲ, ಹೇಗಿತ್ತು ಅಂತ. ನಿಮಗೂ ಯಾವುದಾದ್ರೂ ಇಷ್ಟ ಆಗಿದ್ರೆ ಇಮಿಡಿಯೇಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಅವ್ರದ್ದು ಪೇಜ್ ಲಿಂಕನ್ನು ಕ್ಲಿಕ್ ಮಾಡಿ ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಎಲ್ಲ ಸ್ಟಾಕ್ ಇದೆ. ನಂದು ಯಾವ್ದ್ಯಾವ್ದು ಇಯರಿಂಗ್ಸ್ ನಾನು ಬುಕ್ ಮಾಡಿ ತೊಗೊಂಡಿದ್ದೀನೋ ಅದು ಪ್ರತಿಯೊಂದು ಸ್ಟಾಕ್ ಇದೆ. ರೀಸೆಂಟಾಗಿ ನನ್ನ ಫ್ರೆಂಡು ಕೇಳಿದ್ಲು, ಸೊ ಅವಳಿಗೂ ಶೇರ್ ಮಾಡಿದ್ದೆ. ನಾನು ಅವಾಗ ಚೆಕ್ ಮಾಡಿದ್ದೆ. ಸೊ ಅವ್ರ ಹತ್ರ ರೀಸ್ಟಾಕ್ ಆದ ತಕ್ಷಣ ಕೂಡ ಅವರು ಅವ್ರ ಇನ್ಸ್ಟಾ ಪೇಜಲ್ಲಿ ನೋಟಿಫಿಕೇಶನ್ ಹಾಕ್ತಾರೆ, ನೀವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಮತ್ತು ಒನ್ ಮೋರ್, ನಾನು ಇನ್ನೊಂದು ಇದು ಆನೆಸ್ಟಿ ಮೈರಾ ಅಂತ ಹೇಳಿ ಇದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಬಟ್ ಅವ್ರಿನ್ನ ಅಫಿಷಿಯಲ್ ಆಗಿ ಏನು ಓಪನ್ ಮಾಡಿಲ್ಲ, ಶಾಪ್ ಆ ಥರ ಏನೂ ಇಲ್ಲ. ಇವ್ರು ಹೇಗೆ ಅಂದರೆ ಲೈಕ್ ಪ್ಲೇಸಿಂದ ಪ್ಲೇಸಿಗೆ ಅವ್ರದ್ದು ಪೇಜ್ ಅಡ್ವರ್ಟೈಸ್ಮೆಂಟಿಗೆ ಹೋಗ್ತಿರ್ತಾರೆ. ಸೊ ಅದೇ ಥರ ನಾನು ವೆಜಿಟೇಬಲ್ಸ್ ತೊಗೊಬರೋಕ್ಕೆ ಅಂತ ಮನೆಗೆ ಹೋದಾಗ ಸೊ ಅಲ್ಲಿ ಅವರು ಒಂದು ಚಿಕ್ಕ ಗಾಡಿಯಲ್ಲಿ ಹೇಳಿದರು, ಇದೆಲ್ಲ ಲೈಕ್ ಫಾರಿನ್ ಪ್ರಾಡಕ್ಟ್ಸ್. ಸೊ ನಾವು ರೀಸನಬಲ್ ಪ್ರೈಸಿಗೆ ಹೋಲ್ಸೇಲ್ ಆಗಿ ಜಸ್ಟ್ ಅಡ್ವರ್ಟೈಸ್ಮೆಂಟ್ ಪರ್ಪಸ್ಸಿಗೆ ಸೇಲ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ಎಲ್ಲ ನಿಮಗೆ ಏನೇ ಇದ್ರೂ ಈ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ನಮ್ಮ ಪೇಜಲ್ಲೇ ಶಾಪ್ ಮಾಡಬೇಕು ಅಂತ, ಇವ್ರದ್ದು ಪರ್ಟಿಕ್ಯುಲರ್ ಶಾಪ್ ಅಂತ ಏನೂ ಇಲ್ಲ. ಇನ್ಸ್ಟಾ ಪೇಜಲ್ಲೇ ಹೋಗ್ಬಿಟ್ಟು ಅವ್ರದನ್ನು ಪರ್ಚೇಸ್ ಮಾಡಬೇಕಾಗತ್ತೆ ನೀವು. ಇದು ಕೂಡ ನಾನು ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ನಾನು ಇಲ್ಲಿ ಇವ್ರ ಹತ್ರ ಬಂದು 2 ಬ್ರೈಸ್ಲೆಟ್ ತೊಗೊಂಡೆ. ಅವ್ರ ಹತ್ರ ತುಂಬ ಜ್ಯುವೆಲ್ರಿ ಕಲೆಕ್ಷನ್ಸ್, ಹ್ಯಾಂಡ್ ಬ್ಯಾಗ್ಸ್ ತುಂಬ ಇದೆ. ಬಟ್ ನನಗೆ ಸದ್ಯಕ್ಕೆ ನೆಸೆಸಿಟಿ ಇದ್ದಿದ್ದು ಅಂತ ಅನಿಸಿದ್ದು ಇದು. ನನಗೆ ಬ್ಯಾಂಗಲ್ಸ್, ಅವ್ರದ್ದು ಬ್ಯಾಂಗಲ್ಸ್ ತೊಗೊಂಡೆ 2. ಇದು ಸ್ಟೈನ್ಲೆಸ್ ಸ್ಟೀಲ್ ಬ್ಯಾಂಗಲ್ಸು, ರೋಸ್ ಗೋಲ್ಡಲ್ಲಿದೆ, ತುಂಬಾ ಚೆನ್ನಾಗಿದೆ. ಇದು ನನಗೆ ಒಂದು ಬ್ಯಾಂಗಲ್ ಬಂದು 395 ರುಪೀಸ್ ನನಗೆ ಈಚ್ ಸಿಕ್ಕಿದ್ದು. ಇವ್ರಿಗೆ ಬಂದು ಮೈರಾ ಅಂತ ಹೇಳಿ. ಸೊ ನಾನಿವಾಗ ಇವ್ರದ್ದು ತೋರಿಸ್ತೀನಿ ಹೇಗಿದೆ ಅಂತ. ನಿಜವಾಗ್ಲೂ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ನನ್ನ ಬ್ಯಾಂಗಲ್ ನೋಡಿ, ಈ ಥರ ಇದೆ. ಕಾಣಿಸ್ತಾ ಇದೆಲ್ಲ, ನನಗೆ ತುಂಬಾ ಇಷ್ಟ ಆಯಿತು. ಈ ಥರದ್ದು ಇವಾಗಿನ ಟ್ರೆಂಡ್ ಅಂತಲೇ ಹೇಳ್ಬೋದು. ತುಂಬ ಜನ ಹುಡುಗಿರ ಕೈಯಲ್ಲಿ ನೋಡ್ತೀರಾ ಡಿಫ್ರೆಂಟಾಗಿ ಡಿಸೈನ್ ಇರೋದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಾನು ಅದಕ್ಕೆ ಪರ್ಚೇಸ್ ಮಾಡಿದೆ. ಬಟ್ ನಿಮಗೂ ಹೇಳೋಣ ಅಂತ ಹೇಳಿ, ಎಲ್ಲಾದರೂ ಅವರು ಸ್ಟಾಲ್ ಹಾಕ್ಕೊಂಡಿದ್ರೆ ಅವ್ರ ಹತ್ರ ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿದೆ.
ನಾನು ಆಗಲೇ ವಿಡಿಯೋಲಿ ಹೇಳಿದೆ, ಅವರು ಅನ್ಬಾಕ್ಸ್ ವಿಡಿಯೋ ಮಾಡ್ಕೋಬೇಕು, ಯಾಕೆಂದರೆ ಡ್ಯಾಮೇಜ್ ಏನಾದರೂ ಇದ್ದರೆ ನಮಗೆ ರಿಟರ್ನ್ ತೊಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೇಳಿದರು ಸೇಫ್ಟಿಗೆ. ಸೊ ನಾನು ಅವ್ರು ಹೇಳ್ದಾಗೆ ಇನ್ಸ್ಟ್ರಕ್ಷನ್ ಪ್ರಕಾರ ವಿಡಿಯೋ ಮಾಡ್ಕೊಂಡಿದ್ದೆ. ನೀವು ಇವಾಗ ನೋಡ್ತಿರ್ಬೋದು, ಡಾಬ್ ಓಪನ್ ಮಾಡಿದೆ. ತುಂಬಾ ಚೆನ್ನಾಗಿದೆ, ಮ್ಯಾಟ್ ಫಿನಿಶಿಂಗ್ ಇದೆ. ಆ್ಯಕ್ಚುಲಿ ವಿಡಿಯೋಲಿ ಹೇಗಿದೆ ಆ ಥರನೇ ಬಂದಿದೆ. ನಾನು ಒಂದು ಫಂಕ್ಷನಲ್ಲಿ ಹಾಕಿದ್ದೆ, ಆಲ್ರೆಡಿ ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿರೋರು ನೋಡಿರ್ತೀರ. ಲೈಕ್ ಇದು ಮ್ಯಾಟ್ ಫಿನಿಶಿಂಗ್ ಆಗಿರೋದ್ರಿಂದ ಏನೋ ಸ್ಯಾರಿಗೆ ಸ್ಟಿಚ್ ಮಾಡಿಸಿರೋ ಥರ ಅನಿಸ್ತಿದೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ಒಂದು ಕ್ಲಚ್ ಬುಕ್ ಮಾಡಿದ್ದೆ ಅಮೆಝಾನ್ ಇಂದ. ಇದನ್ನು ನನಗೆ ಫಂಕ್ಷನಿಗೆ ನಂದು ಹಳೇದು ತುಂಬ ಹಳೇದಾಗಿಬಿಟ್ಟಿತ್ತು. ಸೊ ಹೊಸದು ಬುಕ್ ಮಾಡೋಣ ಅಂಥೇಳಿ ಬುಕ್ ಮಾಡಿದೆ. ಇದು ಕ್ವಾಲಿಟಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಇವಾಗ ನನಗೆ ಯೂಸ್ ಮಾಡಿದ ಸ್ವಲ್ಪ ದಿನ ಆದಮೇಲೆ ನನಗೆ ಅದು ಏನು ಸುತ್ತ ಗೋಲ್ಡ್ ಲೈಕ್ ಫಿನಿಶಿಂಗ್ ಬಂದಿದೆ, ಅದು ಸ್ವಲ್ಪ ಫೇಡ್ ಆದಂಗೆ ಅನಿಸ್ತಾ ಇದೆ. ಅಂದರೆ ನನಗೆ ಬಂದಾಗ ಹೇಗಿತ್ತೋ ಅಷ್ಟು ಕ್ಲೀನಾಗಿಲ್ಲ ಅನಿಸ್ತಿದೆ. ಬಟ್ ಸುತ್ತ ಕ್ವಾಲಿಟಿ ವೈಸ್ ನೋಡಿದರೆ ಚೆನ್ನಾಗಿದೆ. ಜೊತೆಗೆ ನನಗೆ ಸ್ವಲ್ಪ ಅದು ಪ್ಲಾಸ್ಟಿಕ್ ಸ್ಮೆಲ್ ಥರ ಅನಿಸ್ತಿತ್ತು. ಎಸ್, ನಂದು ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಬ್ಲಾಗ್ ಈ ಥರ ಇತ್ತು. ಈ ಥರ ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ನಾನು ನಿಮ್ಗೆ ಇಷ್ಟ ಆಗೋ ಥರ ಕಂಟೆಂಟನ್ನೇ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಯಾವುದು ಶಾಪಿಂಗ್ ಮಾಡಿ ಏನು ಇಷ್ಟ ಆಯಿತು ಅನ್ನೋದನ್ನ ನಾನು ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರೂ ಈ ಬ್ಲಾಗ್ನ ಎಂಜಾಯ್ ಮಾಡಿದ್ದೀರಾ. ಇವನ್ ಕೆಲವ್ರು ಹುಡುಗಿರಿಗಂತೂ ತುಂಬಾ ಇಷ್ಟ ಆಗಿರುತ್ತೆ. ಇವ್ರು ಎಲ್ಲಿ ತೊಗೋತಾರೆ ಜ್ಯುವೆಲ್ರಿ ಕಲೆಕ್ಷನ್, ಯಾವ ಥರ ತೊಗೊಳೋದು ಏನು ಅನ್ನೋ ಡೌಟ್ ಇರೋರ್ಗು ಕೂಡ ಇದೊಂಥರ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಲೈಕ್ ನಾವು ಇವನ್ ಇನ್ಸ್ಟಾ ಪೇಜಲ್ಲಿ ಎಲ್ಲ ವೆಬ್ಸೈಟ್ನು ನಾವು ಟ್ರಸ್ಟ್ ಮಾಡೋಕ್ಕಾಗಲ್ಲ. ಸೊ ಕೆಲವೊಂದು ಫೇಕ್ ಕೂಡ ಇರುತ್ತೆ. ಬಟ್ ದಿಸ್ ವೆಬ್ಸೈಟ್ ಎಲ್ಲ ಟ್ರಸ್ಟ್ ಇರೋದೆ. ನಾನು ಯಾವುದೆಲ್ಲ ಬುಕ್ ಮಾಡಿ ತೊಗೊಂಡಿದ್ನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವನ್ ಆನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.